ವೆಲ್ಕಮ್ ಟು ಗುರುಜಿ ಇನ್ ಕನ್ನಡ. ಇವತ್ತು ನೋಡೋಣ ಯಾವ ಥರ ಆನ್ಲೈನಿಂದ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ನಿಮ್ಮ ಆಧಾರ್ ಕಾರ್ಡ್ ಕಳೆದೋದ್ರೆ ಅಥವಾ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಮರೆತರೆ ಯಾವ ಥರ ಆಧಾರ್ ಕಾರ್ಡ್ನ ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೊಳ್ಳೋಂತ ನೋಡೋಣ ಈ ವಿಡಿಯೋದಲ್ಲಿ. ಫಸ್ಟು ನಿಮ್ಮ ಬ್ರೌಸರ್ ಓಪನ್ ಮಾಡಿ. ಬ್ರೌಸರ್ಸ್ president.uidai.net.in/ ಎಂಟರ್ ಮಾಡಿ. ಇಲ್ಲಿ ಫೈಂಡ್ UID/EID ಅಂತಿದೆ, ಕ್ಲಿಕ್ ಮಾಡಿ ಅದರ ಮೇಲೆ. ಇವಾಗ ಇಲ್ಲಿ ಎನ್ರೋಲ್ಮೆಂಟ್ ನಂಬರು, ಆಧಾರ್ ಕಾರ್ಡ್ ನಂಬರು, ನಿಮಗೆ ಎರಡೂ ಗೊತ್ತಿಲ್ಲ. ಆಧಾರ್ ಕಾರ್ಡ್ ನಂಬರು ಗೊತ್ತಿಲ್ಲ, ಎನ್ರೋಲ್ಮೆಂಟ್ ನಂಬರು ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ. ಹೆಸರನ್ನು ಟೈಪ್ ಮಾಡೋಣ. ಟೈಪ್ ಮಾಡಿ ಆಧಾರ್ ಕಾರ್ಡಲ್ಲಿ ಏನು ಹೆಸರು ಕೊಟ್ಟಿದ್ದಾರೆ ಅದೇ ಹೆಸರನ್ನ ಟೈಪ್ ಮಾಡಬೇಕು, ಫುಲ್ ಹೆಸರನ್ನ. ಇಲ್ಲಿ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಯಾವ್ದು ನಂಬರು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ ಅದೇ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಆ ನಂಬರ್ಗೆ ಒಂದು OTP ಪಾಸ್ವರ್ಡ್ ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್ ಅಂತ ಬರುತ್ತೆ. ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಕೆಳಗಡೆ. ಇವಾಗ ಮೆಸೇಜ್ ಬಂದಿದೆ, OTP ಟೈಮ್ ಪಾಸ್ವರ್ಡು. ಇಲ್ಲಿ ಎಂಟರ್ ಮಾಡೋಣ. ಕೆಳಗಡೆ ವೆರಿಫೈ OTP ಅಂತಿದೆ, ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ತೋರಿಸ್ತಾ ಇದೆ, ಆಧಾರ್ ಅಂತ. ಇಲ್ಲಿ ಮೇಲ್ಗಡೆ ಕಂಗ್ರ್ಯಾಚುಲೇಷನ್, ಆಧಾರ್ ನಂಬರ್ UID ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್. ಅಲ್ಲಿ ಮೊಬೈಲ್ ನಂಬರ್ನ ಯಾವ್ದು ನಾವು ಟೈಪ್ ಮಾಡಿದ್ವಿ ಆ ನಂಬರ್ಗೆ ನಮ್ಮ ಆಧಾರ್ ಕಾರ್ಡ್ ನಂಬರು ಸೆಂಡ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಆಧಾರ್ ಕಾರ್ಡ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೋದು. ಸದ್ಯಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ, ನಮ್ಮ ಆಧಾರ್ ಕಾರ್ಡ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲಿ ಆಧಾರ್ ಕಾರ್ಡ್ ತಗೋಣ. ಇಲ್ಲಿ ಎನ್ರೋಲ್ಮೆಂಟ್ ಇದೆ. ನಾವು ನಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿದೆ ಆಧಾರ್ ಕಾರ್ಡ್ ನಂಬರು. ಅದಕ್ಕೆ ನಾವು ಇಲ್ಲಿ ಆಧಾರ್ ಕಾರ್ಡ್ ತಗೋಣ. ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡೋಣ. ಇಲ್ಲಿ ಪಿನ್ ಕೋಡ್ ಟೈಪ್ ಮಾಡಬೇಕು. ಪಿನ್ ಕೋಡು ತುಂಬಾ ಇಂಪಾರ್ಟೆಂಟು. ಅದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಗೆಟ್ ಒನ್ ಟೈಮ್ ಪಾಸ್ವರ್ಡ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ನಂಬರ್ನ ಟೈಪ್ ಮಾಡಬೇಕು. ಕೆಳಗಡೆ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇದೆ. ಇವಾಗ ಡೌನ್ಲೋಡ್ ಆಗಿದೆ, ಓಪನ್ ಮಾಡೋಣ. ಆಗಲೇ ಹೇಳಿದೆ ನಾನು, ಪಿನ್ ಕೋಡು ತುಂಬಾ ಇಂಪಾರ್ಟೆಂಟ್ ಅಂತ. ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡೋಕ್ಕೆ ಪಿನ್ ಕೋಡ್ ಹೊಡಿಬೇಕಾಗುತ್ತೆ. ಪಿನ್ ಕೋಡ್ ಟೈಪ್ ಮಾಡೋಣ. ಸಬ್ಮಿಟ್ ಅಂತಿದೆ, ಸಬ್ಮಿಟ್ ಕ್ಲಿಕ್ ಮಾಡಿ. ಇವಾಗ ಆಧಾರ್ ಕಾರ್ಡ್ ಓಪನ್ ಆಯಿತು. ಈ ಥರ ಕಳೆದೋದ ಆಧಾರ್ ಕಾರ್ಡ್ನ ರಿಕವರಿ ಮಾಡ್ಬೋದು ಫ್ರೆಂಡ್ಸ್.